ಇಲ್ಲಿ ನೋಡಿ ನಾನೊಂದು ಮಗೆಕಾಯಿ ತೊಗೊಂಡಿದ್ದೀನಿ. ಈ ಮಗೆಕಾಯಿ ಇಡ್ಲಿ ಮಾಡೋಣ ಅಂತ ಇವತ್ತು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ಉದ್ದಿನಬೇಳೆ ಬೇಡ, ಮೆಂತ್ಯಕಾಳು ಬೇಡ, ಅವಲಕ್ಕಿನೂ ಬೇಡ, ಬರೀ ಮಗೆಕಾಯಿ ಮತ್ತು ಅಕ್ಕಿ ಅಷ್ಟೇ ಸಾಕಾಗ್ತದೆ. ಒಂದು ಇಡೀ ಮಗೆಕಾಯಿಗೆ ಅರ್ಧ kg ಅಕ್ಕಿ ಬೇಕಾಗ್ತದೆ. ನೋಡಿ ಇದು ನೋಡಿ ಈ ಥರ ಇದೆ ಮಗೆಕಾಯಿ. ಇದಕ್ಕೆ ಮಂಗಳೂರು ಸೌತೆ ಅಂತಲೂ ಹೇಳ್ತಾರೆ, ಮಗೆಕಾಯಿ ಅಂತಲೂ ಹೇಳ್ತಾರೆ. ನಮ್ಮ ಮಲೆನಾಡು ಕಡೆ ಎಲ್ಲ ನಾವು ಮಂಗಳೂರು ಸೌತೆ ಅಂತ ಹೇಳೋದಿಲ್ಲ, ನಾವು ಮಗೆಕಾಯಿ ಅಂತಲೇ ಹೇಳೋದು. ಈ ಇಡ್ಲಿ ಮಾಡೋಕ್ಕೆ ನೋಡಿ ತುಂಬ ಏನು ಖರ್ಚಾಗೋದಿಲ್ಲ. ಒಂದು ಮಗೆ ಸೌತೆಕಾಯಿ ಒಂದೇ ಖರ್ಚಾಗ್ತದೆ, ಬಿಟ್ಟರೆ ಸ್ವಲ್ಪ ಅಕ್ಕಿ ಬೇಕಾಗ್ತದೆ, ಮತ್ತೇನೂ ಬೇಡ ಹೆಚ್ಚಿಂದು. ಈ ಅಕ್ಕಿ ನಾನು ಅರ್ಧ kg ಇಲ್ಲ, 1/4 kg ಅಕ್ಕಿ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಇಡೀ ಮಗೆಕಾಯಿ ಹಾಕೋದಿಲ್ಲ, ಅರ್ಧ ಅಷ್ಟೇ ಹಾಕ್ತೀನಿ. ಯಾಕಂದರೆ ನಾವು ಜನ ಕಮ್ಮಿ ಇರೋದಕ್ಕಾಗಿ ಅರ್ಧ ಮಾತ್ರ ಬಳಸ್ತೀವಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ನೀವು ಡಿಪೆಂಡ್ ಆಗುತ್ತೆ ತಗೊಳ್ಳೋದು. ಇದು 1/4 kg ಅಕ್ಕಿ. ಇದನ್ನು ಚೆನ್ನಾಗಿ ಹುರ್ಕೊಂಡು ನೆನೆಸ್ಬಿಡೋಕ್ಕಾಗ್ತದೆ. ಈಗ ಚೆನ್ನಾಗಿ ಹುರಿಯೋಣ ಇದನ್ನ ಯಾವ ಥರ ಅಂತ ತೋರಿಸ್ತೀನಿ ನಾನು ನಿಮಗೆ. ಅಷ್ಟರಲ್ಲಿ ಇದನ್ನು ಮಗೆಕಾಯಿ ಹಾಫ್ ಕಟ್ ಮಾಡಿ ಇದ್ರ ಮೇಲಿನ ಸಿಪ್ಪೆ ತೆಗೆದು ಒಳಗಿನ ತಿರುಳು ತೆಗೆದು ಚಿಕ್ಕ ಚಿಕ್ಕ ಸ್ಲೈಸಾಗಿ ಕಟ್ ಮಾಡೋಣ. ಬನ್ನಿ ಯಾವ ಥರ ಅಂತ ತೋರಿಸ್ತೀನಿ. ನೋಡಿ ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡ್ಕೊತೀನಿ. ಈ ಥರ ತಿರುಳು ತೆಗಿಬೇಕಾಗ್ತದೆ ಅಷ್ಟು. ಮೇಲಿನ ಸಿಪ್ಪೆನೂ ತೆಗೆದುಬಿಟ್ರೆ ಅದು ನೀಟಾಗ್ತದೆ. ನೋಡಿ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡಿಬಿಡೋಣ. ಸ್ವಲ್ಪ ಬಿಸಿ ಮಾಡಿದರೆ ಸಾಕಾಗ್ತದೆ, ಆದರೂ ಬೇಗ ನೆನಿಲಿ ಅಂತ ಹೇಳಿ ಚೆನ್ನಾಗಿ ಹುರಿತಾ ಇದ್ದೀವಿ ಅಷ್ಟೇ. ಈ ಅಕ್ಕಿ ಹುರಿದಾದ್ಮೇಲೆ 1 ಗಂಟೆ ನೆನೆಸ್ಬಿಟ್ರೆ ಸಾಕಾಗ್ತದೆ. 1 ಗಂಟೆ ನೆನೆಸಿ ಅದಾದಮೇಲೆ ಮೊದಲು ಮಗೆಕಾಯಿ ರುಬ್ಕೊಂಡು ಆಮೇಲೆ ಅಕ್ಕಿನೂ ಹಾಕಿ ಅದರಲ್ಲೇ ರುಬ್ಬಬೇಕಾಗ್ತದೆ. ಸ್ವಲ್ಪನೂ ನೀರು ಬೇಕಾಗೋದಿಲ್ಲ ಇದಕ್ಕೆ. ತೋರಿಸ್ತೀನಿ ನಾನು ಯಾವ ಥರ ಅಂತ ನಿಮಗೆ. ನೋಡಿ ಅಕ್ಕಿ ಹುರಿಯೋ ಪರಿಮಳ ತುಂಬ ಒಳ್ಳೆ ಪರಿಮಳ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಈಗ ಹುರಿದಾಗಿದೆ, ಒಳ್ಳೆ ಪರಿಮಳ ಬರ್ತಾಯಿದೆ. ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ, ಗೊತ್ತಾಗ್ತದೆ ನಿಮಗೆ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ನಾನು ಸ್ವಲ್ಪ ಇದು ತಣ್ಣಗಾಗಲಿ, ಆಮೇಲೆ ನಾವು ಸ್ವಲ್ಪ ನೀರು ಹಾಕೋಣ ಇದಕ್ಕೆ ನೆನೆಯೋಕ್ಕಾಗಿ. ಒಂದು ತಮಗೆ ನೀರು ಬೇಕಾಗ್ತದೆ ಅಷ್ಟೇ, ಜಾಸ್ತಿ ಏನು ಬೇಕಾಗಲ್ಲ, ನೆನೆಯೇ ಪೂರ್ತಿ ಅಷ್ಟೇ. ತಣ್ಣಗಾಗಿದೆ. ನಾನು ಇದನ್ನೊಂದು ಸರಿ ವಾಶ್ ಮಾಡ್ಕೊಂಬಂದಿದ್ದೀನಿ. ಯಾಕಂದರೆ ನಾನು ಮುಂಚೆ ವಾಶ್ ಮಾಡಿರಲಿಲ್ಲ, ಅದು ಹಾಗೆ ಹುರಿದ್ಬಿಟ್ಟಿದೆ. ವಾಶ್ ಮಾಡಿದರೆ ಹುರಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಈಗ ಕ್ಲೀನಾಗಿ ವಾಶ್ ಮಾಡಿದ್ದೀನಿ. 1 ಸರ್ತಿ 2 ಸರ್ತಿ ನೀರು ತೆಗೆದು ವಾಶ್ ಮಾಡಿದ್ದೀನಿ. ನೀವು ಬೇಕಾದ್ರೂ ವಾಶ್ ಮಾಡ್ಕೊಬೋದು, ಇಲ್ಲ ಹಾಗೆ ರುಬ್ಬಿದ್ರೆ ಬರುತ್ತೆ ನಿಮ್ಮ ಮನೆ ಅಕ್ಕಿ ಕ್ಲೀನ್ ಇದ್ದರೆ. ಈಗ ನೋಡಿ ನೀರು ಹಾಕೋಣ ಇದಕ್ಕೆ. ನೋಡಿ ಅಕ್ಕಿ ಮುಳುಗಷ್ಟು ನೀರು ಮಾತ್ರ ಸಾಕಾಗ್ತದೆ. ಇದಕ್ಕೆ ಕ್ಲೋಸ್ ಮಾಡಿ 1 ಅವರ್ ನೆನೆಯಕ್ಕೆ ಇಟ್ಬಿಡೋಣ. ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿದ್ರಾಯ್ತು. ಯಾವ ಥರ ಅಂತ ತೋರಿಸ್ತೀನಿ ನಾನು. ನೋಡಿ ಇದಕ್ಕೆ ನಾನು ನೀರೇನು ಹಾಕಿಲ್ಲ, ಇದು ಸೌತೆಕಾಯಿ ರುಬ್ಬಿದ್ದು, ಅದ್ರ ಮೇಲೆ ಅಕ್ಕಿ ಹಾಕಿದ್ದೀವಿ. ಈಗ ಇದೇ ಥರ ರುಬ್ಕೊಂಬಂದ್ಬಿಡ್ತೀನಿ. ನೀರು ಬೇಕಾಗೋದಿಲ್ಲ ಇದಕ್ಕೆ, ಸೌತೆಕಾಯಿ ನೀರೇ ಸುಮಾರು ಇರುತ್ತೆ ಇದರಲ್ಲಿ, ಅದಕ್ಕಾಗಿ. ಈಗ ಒಂದು ಸರಿ ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ ಇದನ್ನು. ಚೆನ್ನಾಗಿ ಮಿಕ್ಸಿ ಆಗಿದೆ ಈಗ. ನೋಡಿ ಅಕ್ಕಿ ಹಾಕಿರೋದು ನೋಡಿ, ಒಂದು ಚೂರು ದಪ್ಪ ರವೆ ಇಲ್ಲ, ಅಷ್ಟು ಚೆನ್ನಾಗಿ ನುಣ್ಣಗೆ ಮಿಕ್ಸ್ ಆಗಿದೆ. ನಾವು ಇದನ್ನು ಬೇರೆ ಪಾತ್ರೆಗೆ ಹಾಕ್ಬಿಡೋಣ ಈಗ. ನೋಡಿ ಮಿಕ್ಸಿ ಮಾಡಿ ಈ ಥರ ಒಂದು ಬೌಲಿಗೆ ಹಾಕಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಯಾವುದೇ ಥರದ್ದು ಸೋಡಾ ಪುಡಿ ಬೇಕಾಗೋದಿಲ್ಲ, ಅದಕ್ಕಾಗಿ ನಾನು ಬಳಸೋದಿಲ್ಲ. ಇದು ಬೇಕಾಗೋದೇ ಇಲ್ಲ ಇದಕ್ಕೆ, ಅದಕ್ಕಾಗಿ ಬಳಸೋದಿಲ್ಲ. ನೋಡಿ ಈ ಥರ ಆಗಿದೆ. ಈಗ ಇದನ್ನು ಕ್ಲೋಸ್ ಮಾಡಿ ಮಾರ್ನಿಂಗ್ವರೆಗೂ ಹಾಗೆ ಇಟ್ಬಿಡೋಣ. ಆವಾಗಿಂದ ಆವಾಗಲೇ ಮಾಡ್ಕೋಬೋದು ಇದನ್ನು ತಿಂಡಿನ. ಅಂದರೆ ಬೆಳಗ್ಗೆ ರುಬ್ಬಿ 1 ಗಂಟೆ ನೆನೆಸಿ ಇಟ್ಟು ಮಾಡ್ಬೋದು, ಆದರೆ ಇಡ್ಲಿ ಅಷ್ಟು ಸಾಫ್ಟ್ ಬರೋದಿಲ್ಲ. ಈಗ ರಾತ್ರಿ ನೆನೆಸಿ ರುಬ್ಬಿ ಇಟ್ಬಿಟ್ರೆ ಬೆಳಗ್ಗೆವರೆಗೂ ತುಂಬ ಚೆನ್ನಾಗಿ ನೆಂದಿರುತ್ತೆ, ಇಡ್ಲಿನೂ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಂತ ಮಾಡ್ತೀವಿ ಈ ಥರ ನಾವು. ಈಗ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ. ಈಗ ನಾನು ಹೋಲ್ ನೈಟ್ ಸೋಕ್ ಮಾಡಿ ಹಿಂಗೆ ಇಟ್ಬಿಡ್ತೀನಿ. ಇನ್ನು ಬೆಳಗ್ಗೆ ತಿಂಡಿ ಮಾಡೋಬೇಕಾದ್ರೆ ಇಡ್ಲಿ ಪಾತ್ರೆಗೆ ಹಾಕಿ ಇಡ್ಲಿ ಮಾಡೋದಷ್ಟೇ. ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ಫ್ರೆಂಡ್ಸ್, ಇದನ್ನ ಹೋಲ್ ನೈಟ್ ನಾನು ಸೋಕ್ ಮಾಡಿಟ್ಟಿದ್ದೆ, ನಿಮಗೆ ತೋರಿಸಿದ ಹಾಗೆ. ಈಗ ಇದನ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡೋಣ ಒಂದು ಸರ್ತಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿ ಉಬ್ಬಿದೆ ಹಿಟ್ಟು. ನೋಡಿ
ಯಾವ ಥರ ನೊರೆ ಬಂದಿದೆ ಅಂತ. ಈ ಥರ ತುಂಬ ಚೆನ್ನಾಗಾಗುತ್ತೆ. ಇದು ಒಳ್ಳೆ ಹೆಲ್ದಿ ರೆಸಿಪಿ ಇದು. ಹಿಟ್ಟು ನೋಡಿ ರೆಡಿಯಾಗಿದೆ. ಈಗ ಬಾಳೆ ಎಲೆನೂ ರೆಡಿಯಾಗಿದೆ. ತಟ್ಟೆಗೆ ಬಾಳೆ ಎಲೆ ಹಾಕಿದ್ದೀನಿ. ಹಿಡಿಯೋದಿಲ್ಲ ಅಂತ, ಅಂಟುಗಳೋದಿಲ್ಲ ಅಂತ ಹಾಕ್ಬಿಡೋಣ ಈ ಹಿಟ್ಟನ್ನ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಬಾಳೆ ಎಲೆಯಲ್ಲಿ ನಾವು ಇಡ್ಲಿ ಮಾಡ್ಕೊಂಡ್ರೆ. ನೋಡಿ ಈ ಥರ ಈಗ ಇದನ್ನು ಎಷ್ಟು ನಿಮಿಷ ಬಿಡ್ಬೇಕ್ರಿ ಅಮ್ಮ? ಒಂದು 20-25 ನಿಮಿಷ. 25 ನಿಮಿಷ ಬೇಕಾಗ್ತದೆ. ನೋಡಿ ಫ್ರೆಂಡ್ಸ್, ಇದು 25 ಮಿನಿಟ್ಸ್ ಇದನ್ನು ಬೇಯಕ್ಕೆ ಬಿಡೋಣ. 25 ಮಿನಿಟ್ಸ್ ಆದಮೇಲೆ ಓಪನ್ ಮಾಡೋಣ. ಮಿನಿಟ್ಸ್ ಆಗಿದೆ, ಓಪನ್ ಮಾಡೋಣ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಇಡ್ಲಿ ತಟ್ಟೆ ಕೆಳಗೆ ಇಟ್ಟಿದ್ದೀವಿ. ಈಗ 1-2 ನಿಮಿಷ ಸ್ವಲ್ಪ ತಣ್ಣಗಾಗಬೇಕಿತ್ತು. ಇದು ಬಿಸಿದೆ, ಕಟ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕಾಗಿ 1-2 ನಿಮಿಷ ತಣ್ಣಗಾಗ್ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಆಯ್ತು. ಹೌದು ನೋಡಿರಿ, ತುಂಬ ಚೆನ್ನಾಗಿ ಬಂದಿದೆ. ಇಡ್ಲಿ ನೋಡಿ ತುಂಬ ಸ್ಪಾಂಜಿಯಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ನುಗ್ಗೆಕಾಯಿ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ. ಸ್ಪಾಂಜಿ ಥರ. ನೋಡಿ ಮಾಡೋದು ಹೇಗೆ ಅಂತ ಎಲ್ಲ ತೋರಿಸಿದ್ನಲ್ಲ, ಇದೇ ಥರ ನೀವು ಮಾಡ್ಕೊಂಡು ತಿನ್ಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಇಷ್ಟ ಆಯ್ತು ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಬಾಯ್, ಟೇಕ್ ಕೇರ್.